ನಮಸ್ತೆ ಫ್ರೆಂಡ್ಸ್, ಎಲ್ಲರಿಗೂ ಕೌಶಲ್ ಟ್ರೇಡರ್ಗೆ ಸ್ವಾಗತ. ಇವತ್ತು ನಾವು ಒಂದು ಇಂಪಾರ್ಟೆಂಟ್ ಟಾಪಿಕ್ ಬಗ್ಗೆ ಮಾತಾಡ್ತಿದೀವಿ. ಅದೇನಂತ ಹೇಳಿದ್ರೆ, ತುಂಬಾ ಇನ್ಸ್ಟಿಟ್ಯೂಟ್ಗಳಿಗೆಲ್ಲ ಸ್ಟಾರ್ಟ್ ಆಗಿದೆ. ತುಂಬಾ ಇನ್ಸ್ಟಿಟ್ಯೂಟ್ಗಳು ಸ್ಟ್ರಾಟಜಿಗಳನ್ನ ಹೇಳ್ಕೊಳ್ಳಿಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಬಟ್ ಏನಂದ್ರೆ ಸೈಕಾಲಜಿ ಬಗ್ಗೆ ಮಾತಾಡ್ತಾನೆ ಇಲ್ಲ. ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ನಾನು ಟ್ರೇಡಿಂಗ್ ಕಲೀಲಿಕ್ಕೆ ತುಂಬಾ ಇನ್ಸ್ಟಿಟ್ಯೂಟ್ಗಳಿಗೆ ಹೋದಾಗ್ಲೂ ಸಹ ನನಗೆ ಅವಾಗ ಅರ್ಥ ಆಗಿದ್ದು ಇದೇನೆ. ಸೈಕಾಲಜಿ ಮೈಂಡ್ ಸೆಟ್ ಸರಿ ಇಲ್ಲ ಅಂತ ಹೇಳಿದ್ರೆ ಏನ್ ಹೇಳ್ಕೊಟ್ರು ವೇಸ್ಟ್ ಅಲ್ವಾ ಅಂತ. ಆದ್ರೆ ಅದ್ರ ಬಗ್ಗೆ ಒಂದೇ ಒಂದು ಚಕಾರ ಮಕಾರ ತೆಗಿತಿರ್ಲಿಲ್ಲ. ಸೊ ಯಾಕೆ ಇವರೆಲ್ಲ ಹೇಳ್ತಾ ಇಲ್ಲ ಅನ್ನೋದ್ ಬಗ್ಗೆ ಯೋಚನೆ ಮಾಡಿ ಈಗ ನಾನ್ ನನ್ನ ಚಾನಲ್ ಸ್ಟಾರ್ಟ್ ಮಾಡಿದಾಗ ನಾನು ಸೈಕಾಲಜಿ ಬಗ್ಗೆನೇ ಹೇಳಲಿಕ್ಕೆ ತುಂಬಾ ಶುರು ಮಾಡಿದೆ. ಆಯ್ತಾ? ಯಾಕೆ ಹೇಳ್ತಾ ಇದ್ದೀನಿ, ಅವ್ರು ಯಾಕೆ ಮಾಡಲ್ಲ ಅನ್ನೋದ್ರ ಬಗ್ಗೆ ಸ್ವಲ್ಪ ಯೋಚನೆ ಮಾಡಿದಾಗ ನಂಗೆ ಗೊತ್ತಾಗಿದೆ ಏನಂದ್ರೆ, ಸ್ಟ್ರಾಟಜಿ ಅವ್ರಿಗೆ ಈಸಿ ಹೇಳ್ಬಿಡ್ಬೋದು. ಏನು ಸ್ಟ್ರಾಟಜಿ? ನೋಡಿ, ಈ ರೀತಿ ಈ ಇಂಡಿಕೇಟರ್ ಯೂಸ್ ಮಾಡಿ, ಇದರಿಂದ ಹಿಂಗಾಗುತ್ತೆ, ಅದರಿಂದ ಹಂಗಾಗುತ್ತೆ, ಆ ಇಂಡಿಕೇಟರ್ ಇಂದ ಈ ರೀತಿ ಬರುತ್ತೆ, ಈ ರೀತಿ ಎಲ್ಲ ಹೇಳ್ಬೋದು. ಅದು ಯಾವಾಗ ಮಾರ್ಕೆಟ್ ಕ್ಲೋಸ್ ಆಗಿದ್ದಾಗ, ಆಮೇಲಿಂದ ಮಾರ್ಕೆಟ್ ಮುಗ್ದೋಗಿರೋ ಕ್ಯಾಂಡಲ್ಗಳನ್ನ ಇಟ್ಕೊಂಡೆಲ್ಲ ಹೇಳ್ಕೊಡ್ಬೋದು. ಬಟ್ ಮಾರ್ಕೆಟ್ ಅಲ್ಲಿ ಮೇನ್ ಆಗಿ ಬರುವಂತ ಈ ಸೈಕಾಲಜಿಕಲ್ ಪ್ರಾಬ್ಲಮ್ಗಳ ಬಗ್ಗೆ ಅವ್ರು ಮಾತೇ ಆಡೋದಿಲ್ಲ. ಯಾಕೆ? ಅದರಲ್ಲಿ ಎಮೋಷನ್ ಅಡಗಿದೆ, ಅದರಲ್ಲಿ ಟ್ರೇಡರ್ಗಳ ಒಂದು ಇನ್ವಾಲ್ವ್ಮೆಂಟ್ ಇದೆ. ಈಗ ಒಂದು ವೇಳೆ ನಾವು ಹೇಳ್ಕೊಟ್ಟಂತ ಸ್ಟ್ರಾಟಜಿ ವರ್ಕ್ ಆಗ್ಲಿಲ್ಲ ಅಂತ ನೀವ್ ಏನಾರ ಕೇಳ್ಕೊಂಡು ಬಂದಾಗ ಅವ್ರಿಗೆ ಏನಾಗುತ್ತೆ, ಸೇಫರ್ ಝೋನ್ ಅಲ್ಲಿ ಇರ್ತಾರೆ. ಸರ್, ಸ್ಟ್ರಾಟಜಿ ನಾವ್ ಹೇಳ್ಕೊಟ್ಟಿದೀವಿ ಸರ್, ನೀವ್ ಯಾಕೆ ಸರ್ ಕಂಟ್ರೋಲ್ ಮಾಡ್ಕೊಳ್ಳಿಲ್ಲ? ನೀವು ಎಮೋಷನ್ ಕಂಟ್ರೋಲ್ ಮಾಡ್ಕೋಬೇಕು, ನೀವು ಗ್ರೀಡ್ ಇರಬಾರ್ದು, ನೀವು ಭಯ ಪಡಬಾರ್ದು, ಹಿಂಗೆಲ್ಲ ಹೇಳ್ಬಿಡ್ತಾರೆ. ಆದ್ರೆ ನಾವು ಅದನ್ನ ಹೇಗ್ ಮಾಡೋದು ಅನ್ನೋದ್ ಬಗ್ಗೆ ಎಲ್ಲೂ ಪಾಠ ಮಾಡದೇ ಇರೋದಾಗ ಅದು ತಪ್ಪು ನಮ್ಮ ಮೇಲೆ ಬಂದು ಕೂತ್ಕೊಳ್ಳೋ ರೀತಿಯಲ್ಲಿ ಅವರು ಅದನ್ನ ಡಿಸೈನ್ ಮಾಡಿಟ್ಟಿದ್ದಾರೆ. ಸೊ ಸೈಕಾಲಜಿ ವರ್ಸಸ್ ಸ್ಟ್ರಾಟಜಿ ಅಂತ ತೆಗೆದು ನೋಡಿದ್ರೆ, ಸೈಕಾಲಜಿ ಹೇಳ್ಕೊಡೋದು ತುಂಬಾ ಕಷ್ಟ. ಯಾಕೆ ಅಂದ್ರೆ ಪ್ರತಿಯೊಬ್ಬ ಮನುಷ್ಯನ ಮನಸ್ಸಿಗೆ ಹೌದು ಅಂತ ಅರ್ಥ ಆಗೋವರೆಗೆ ಅವನು ಅದನ್ನು ಒಪ್ಪೋದಿಲ್ಲ. ಅದನ್ನ ಅರ್ಥ ಮಾಡ್ಸೋದಕ್ಕೆ ತುಂಬಾ ಸಾಹಸ ಪಡ್ಬೇಕು, ಅವ್ರಿಗೆ ಅರ್ಥ ಮಾಡಿಸ್ಲಿಕ್ಕೆ ಪ್ರಯತ್ನ ಪಡ್ಬೇಕು. ಉದಾಹರಣೆಗೆ, ದ್ರೋಣಾಚಾರ್ಯರು ಯುದ್ಧ ಹೇಳ್ಕೊಡ್ಲಿಕ್ಕೆ ಕೌರವರಿಗೆ ಪಾಂಡವರಿಗೆಲ್ಲ ಯುದ್ಧ ಹೇಳ್ಕೊಡ್ಲಿಕ್ಕೆ ಸುಲಭ ಆಗೋಯ್ತು. ಆದ್ರೆ ಯುದ್ಧ ಮಾಡಲ್ಲ ಅಂತ ಹೇಳುವಂತಹ ಅರ್ಜುನನಿಗೆ ಯುದ್ಧ ನೀನ್ ಮಾಡ್ಬೇಕು ಅಂತ ಹೇಳಲಿಕ್ಕೆ ಕೃಷ್ಣ ಸೈಕಾಲಜಿ ತುಂಬಾ ಯೂಸ್ ಮಾಡ್ಬೇಕಾಗಿ ಬಂತು. ಅದು ಭಗವದ್ಗೀತೆಯಲ್ಲಿ 18 ಇದು ಆಯ್ತು, 18 ಅಧ್ಯಾಯ ಆಯ್ತು. ಕರೆಕ್ಟ್ ಅಲ್ವಾ? ಯಾಕೆ ಹೇಳ್ತಿದ್ದೀನಿ ಅಂದ್ರೆ, ಸೈಕಾಲಜಿಕಲಿ ಮೈಂಡ್ ಸೆಟ್ ಬಿಲ್ಡ್ ಮಾಡೋದಕ್ಕೆ ಟೈಮ್ ತಗೊಳುತ್ತೆ. ಇದು ಈಸಿ ಇಲ್ಲ, ಅದಕ್ಕೆ ಅವರು ಅದಕ್ಕೆ ಫೋಕಸ್ ಕೊಡಲ್ಲ. ಮತ್ತೆ ಅದು ಹಾರ್ಡ್ ಇರೋದ್ರಿಂದ ಅದನ್ನ ಮುಟ್ಟಕ್ಕೂ ಹೋಗಲ್ಲ. ಅಂಡ್ ನಂಬರ್ಸ್ ಗಳನ್ನ ನೀವು ಅದರಲ್ಲಿ ಕರೆಕ್ಟ್ ಆಗಿ ರೆಕಗ್ನೈಸ್ ಮಾಡಿ ತೆಗಿಯಕ್ಕಾಗಲ್ಲ. ಈಗ ಉದಾಹರಣೆಗೆ ಒಂದು ಸ್ಟ್ರಾಟಜಿ ಅಂತ ಆದ್ರೆ, ನೋಡಿ, ಇಲ್ಲಿಂದ ಬೈ ಮಾಡಿದ್ರೆ ಇಲ್ಲಿಂದ ಅದು ಸೆಲ್ ಆಗುತ್ತೆ, ಇಲ್ಲಿ ಸ್ಟಾಪ್ ಲಾಸ್, ಇದು ಟಾರ್ಗೆಟ್. ನೋಡಿ, 40 ಪಾಯಿಂಟ್ ಬಂತು, 50 ಪಾಯಿಂಟ್ ಬಂತು, 60 ಪಾಯಿಂಟ್ ಬಂತು ಅಂತ ಹೇಳ್ಬೋದು. ಆದ್ರೆ ಸೈಕಾಲಜಿಲಿ, ಓಕೆ, ನೀವು ಮೊನ್ನೆ 40 ಟ್ರೇಡ್ ಮಾಡ್ತಿದ್ರಿ, ಈಗ 30 ಟ್ರೇಡ್ ಮಾಡಿದಿರಿ, ನೀವು ಸೈಕಾಲಜಿಕಲಿ ಡೆವಲಪ್ ಆಗಿದ್ದೀರಿ ಅಂತ ಹೇಳಕ್ ಆಗದೇ ಇಲ್ಲ. ಅದಕ್ಕೊಂದು ಯಾವುದೇ ಒಂದು ಮಾನದಂಡಗಳು ಇರುವುದಿಲ್ಲ. ಹಾಗಾಗಿ ಅದು ಸ್ವಲ್ಪ ಟಫರ್ ಸಬ್ಜೆಕ್ಟ್ ಅಂತ ಹೇಳಿ ಅವರು ಬಿಟ್ಬಿಡ್ತಾರೆ. ಆದ್ರೆ ಅವ್ರ ಮೈಂಡ್ ಸೆಟ್ ಅವಾಯ್ಡ್ ಮಾಡೋದ್ರಿಂದ ನಮ್ಗೆ ಏನಾಗುತ್ತೆ, ಅವರಿಂದ ನಮ್ಗೆ ತುಂಬಾ ಪ್ರಾಬ್ಲಮ್ಗಳೇ ಕ್ರಿಯೇಟ್ ಆಗುತ್ತೆ. ಯಾಕೆಂದ್ರೆ ಇಲ್ಲಿ ಇರೋದೇ ಮೇನ್ ಆಗಿ ನಮ್ಮ ಎಮೋಷನ್. ಎಮೋಷನ್ ಅನ್ನ ನಾವು ಫೋಕಸ್ ಮಾಡ್ಬೇಕಾಗಿ ಬರುತ್ತೆ. ರಿಸ್ಕ್ ಅನ್ನ ಮ್ಯಾನೇಜ್ ಮಾಡಬೇಕು, ಎಲ್ಲದನ್ನು ನಾವು ಅದನ್ನ ರೆಡಿ ಮಾಡಬೇಕು. ಸೊ ಸೈಕಾಲಜಿ ಅನ್ನೋದಿತ್ತಲ್ಲ, ಅದು ತುಂಬಾ ಇಂಪಾರ್ಟೆಂಟ್. ಆದ್ರೆ ಸ್ಟ್ರಾಟಜಿಗೆ ಫೋಕಸ್ ಮಾಡಿದಾಗ ಏನಾಗುತ್ತೆ, ಅವ್ರದ್ದು ಓವರ್ ಟ್ರೇಡಿಂಗ್ ಗಳಾಗ್ತಾ ಇರ್ತದೆ, ನೆಗ್ಲೆಕ್ಟೆಡ್ ಮೈಂಡ್ ಸೆಟ್ಸ್, ಲಾಸಸ್ ಗಳಾಗುತ್ತೆ. ಅವಾಗ ಏನಾಗುತ್ತೆ, ಅವ್ರು ಪುನಃ ಪುನಃ ಅವರು ಇನ್ಸ್ಟಿಟ್ಯೂಟ್ ಕಡೆಗೆ ಬರ್ತಾರೆ. ಈಗ ನಿಮ್ಮನ್ನ ಇಂಡಿಪೆಂಡೆಂಟ್ ಮಾಡ್ಬೇಕಂದ್ರೆ ನಿಮ್ಮನ್ನ ಏನ್ ಹೇಳ್ತಾರಲ್ಲ, ಎರಡರಲ್ಲೂ ನಿಮ್ಮನ್ನ ಸ್ಟ್ರಾಂಗ್ ಮಾಡಬೇಕು. ಸ್ಟ್ರಾಟಜಿಯಲ್ಲೂ ಸ್ಟ್ರಾಂಗ್ ಮಾಡಬೇಕು, ಸೈಕಾಲಜಿಯಲ್ಲೂ ಸ್ಟ್ರಾಂಗ್ ಮಾಡಬೇಕು. ಅದು ಬಿಟ್ಬಿಟ್ಟು ನಾವು ನಿಮ್ಮನ್ನ ಖಾಲಿ ಸ್ಟ್ರಾಟಜಿ ಸ್ಟ್ರಾಂಗ್ ಮಾಡಿ ಕಳ್ಸಿದ್ವಿ ಅಂತ ಆದ್ರೆ, ನಾಳೆ ಏನಾಗುತ್ತೆ ಹೇಳಿ, ಸೈಕಾಲಜಿಕಲಿ ಸ್ಟ್ರಾಂಗ್ ಆಗ್ಲಿಲ್ಲ ಅಂದ್ರೆ ಮತ್ತೆ ಅದು ಪ್ರಾಬ್ಲಮ್ಗೆ ತಿರುಗುತ್ತೆ ಅಲ್ವಾ? ಅದಕ್ಕೋಸ್ಕರ ಅವರು ಅದನ್ನ ಪುನಃ ನೀವು ಬರ್ಲಿ ಅನ್ನೋ ಮೈಂಡ್ ಸೆಟ್ ಅಲ್ಲಿ ಅವರು ಆ ರೀತಿ ಮಾಡ್ತಾರೆ. ಅದಕ್ಕೆ ಅವರು ಸೈಕಾಲಜಿಯನ್ನ ನೆಗ್ಲಿಜೆನ್ಸಿ ಮಾಡ್ತಾರೆ. ಅದರಿಂದ ಏನಾಗ್ತಿದೆ, ಟ್ರೇಡರ್ಸ್ ಗಳು ಲಾಸ್ ಅನ್ನ ತುಂಬಾ ಅನುಭವಿಸ್ತಾ ಇದ್ದಾರೆ. ಲಾಸ್ ಅನ್ನ ಅನುಭವಿಸೋ ಜೊತೆಗೆ ಅವ್ರು ತಿರ್ಗಾ ಎಮೋಷನಲಿ ಬಾಂಡೇಜ್ ಆಗಿ ಟ್ರೇಡಿಂಗ್ ಸರಿ ಇಲ್ಲ ಅನ್ನೋ ಡಿಸಿಷನ್ ಬರ್ತಾ ಇದ್ದಾರೆ. ಕ್ಯಾಪಿಟಲ್ಸ್ ಗಳನ್ನೆಲ್ಲ ಕಳ್ಕೊಳ್ತಿದ್ದಾರೆ, ಕಾನ್ಫಿಡೆಂಟ್ ಅನ್ನ ಕಳ್ಕೊಳ್ತಿದ್ದಾರೆ, ಎಲ್ಲದು ಟೋಟಲಿ ಅವರು ಅವ್ರ ಮೇಲಿರೋ ನಂಬಿಕೆಯನ್ನೇ ಕಳ್ಕೊಳ್ತಿದ್ದಾರೆ. ಇದೆಲ್ಲದಕ್ಕೂ ಕಾರಣ ಏನಂತ ನೋಡಿದ್ರೆ, ಇನ್ಸ್ಟಿಟ್ಯೂಟ್ಸ್ ಗಳು ಸೈಕಾಲಜಿ ಬಗ್ಗೆ ಮಾತಾಡದೆ ಇರೋದ್ರಿಂದಾಗಿ. ಯಾರು ಮಾತಾಡ್ಬೇಕೋ ಅವ್ರು ಮಾತಾಡ್ತಿಲ್ಲ, ಅದರಿಂದಾಗಿ ಈ ಪ್ರಾಬ್ಲಮ್ಗಳು ಜಾಸ್ತಿ ಆಗ್ತಾ ಇದೆ. ಸೈಕಾಲಜಿಯನ್ನ ಸರಿ ಮಾಡ್ಲೇಬೇಕು, ಕರೆಕ್ಟ್ ಅಲ್ವಾ? ಸೈಕಾಲಜಿಯನ್ನ ಸರಿ ಮಾಡ್ಲಿಲ್ಲ ಅಂತ ಹೇಳಿದ್ರೆ ಅದು ಕರೆಕ್ಟ್ ಆಗಲ್ಲ. ಸೊ ಇದ್ರಲ್ಲಿ ಏನಂದ್ರೆ, ರೂಲ್ಸ್ ಅನ್ನ ಡೆವಲಪ್ ಮಾಡಬೇಕು, ಎಮೋಷನ್ಸ್ ಅನ್ನ ಕಂಟ್ರೋಲ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ಬೇಕು, ಮೆಡಿಟೇಷನ್ ಪ್ಯಾಟ್ರನ್ ಅದೆಲ್ಲದನ್ನು ಇದ್ರಲ್ಲಿ ಇನ್ವಾಲ್ವ್ ಮಾಡಬೇಕು. ಆಮೇಲಿಂದ ಒಂದು ರಿವ್ಯೂ ಪ್ಯಾಟ್ರನ್ ಇಟ್ಕೊಬೇಕು. ಅಂದ್ರೆ
ಟ್ರೇಡರ್ಗಳು ಹೇಗೆ ಇಂಪ್ರೂವ್ ಆಗ್ತಿದ್ದಾರೆ, ಯಾವ ಸ್ಟೆಪ್ ಬೈ ಸ್ಟೆಪ್ ಇಂಪ್ರೂವ್ ಆಗ್ತಿದ್ದಾರೆ, ಇದೆಲ್ಲ ನಾವೀಗ ಕೋಸ್ಟಲ್ ಟ್ರೇಡರ್ ಅವ್ರು ಮಾಡ್ತಾ ಇದೀವಿ. ನಾವು ಈಗ ಮಾಡ್ತಾ ಇರೋದೇನು, ಚಾರ್ಟ್ ಬಿಹೇವಿಯರ್ ಅನ್ನ ಮಾಡಿದೀವಿ, ಸ್ವಾಟ್ ಅನಾಲಿಸಿಸ್ ಅನ್ನ ಮಾಡಿದೀವಿ, ಮೆಡಿಟೇಷನ್ ಅನ್ನ ಹೇಳ್ಕೊಟ್ಟಿದೀವಿ, ರೂಲ್ಸ್ ಅನ್ನ ಬರೆದು ಕೊಟ್ಟಿದ್ವಿ. ಯಾವಾಗ ಆಫ್ಲೈನ್ ಸೆಕ್ಷನ್ ಅಲ್ಲಿ ಇದನ್ನೆಲ್ಲ ಮಾಡ್ತಾ ಅವ್ರನ್ನ ಸ್ಟೆಪ್ ಬೈ ಸ್ಟೆಪ್ ಅಲ್ಲಿ ಮುಂದೆ ಕರ್ಕೊಂಡು ಹೋಗ್ತಾ ಇದೀವಿ. ಕಾರಣ ಇಷ್ಟೇ, ನಮಗ್ ಗೊತ್ತು ಸ್ಟ್ರಾಟರ್ಜಿ ಅಲ್ಲ ಸೈಕಾಲಜಿ. ನೀವು ಸ್ಟ್ರಾಟರ್ಜಿ ಎಲ್ಲಿ ಬೇಕಾದ್ರೆ ಕಲ್ತ್ಕೊಂಬನ್ನಿ ಸರ್, ಯಾವ ಇನ್ಸ್ಟಿಟ್ಯೂಟ್ ಅಲ್ಲಿ ಬೇರೆ ಕಲ್ತ್ಕೊಂಬನ್ನಿ, ಅಥವಾ ಎಲ್ಲಿ ಯೂಟ್ಯೂಬ್ ಅಲ್ಲಿ ಬೇಕಾದ್ರೆ ನೋಡಿ. ಸೈಕಾಲಜಿಕಲಿ ಸ್ಟ್ರಾಂಗ್ ಆಗ್ಲಿಲ್ಲ ಅಂದ್ರೆ ಯಾವ ಸ್ಟ್ರಾಟಜಿನೂ ವರ್ಕ್ ಆಗಲ್ಲ. ಸೊ ಅದಕ್ಕೆ ಫೋಕಸ್ ಕೊಡ್ತಾ ಇದೀವಿ. ಯಾಕೆಂದ್ರೆ ಮೈಂಡ್ ಸೆಟ್ ನಮ್ಮ ಟ್ರೇಡಿಂಗ್ ಜರ್ನಿಯ ಸಕ್ಸಸ್ ಅನ್ನೋದು ನಮ್ಮ ನಂಬಿಕೆ. ಸೊ ಆ ನಂಬಿಕೆ ಮೇಲೆ ವರ್ಕ್ ಮಾಡ್ತಾ ಇದೀವಿ. ಸೊ ನಿಮ್ಗೊಂದು ಜಸ್ಟ್ ಒಂದು ಅನುಭವ ಕೊಡ್ಲಿಕ್ಕೆ ಅವ್ರು ಯಾವ ರೀತಿಯ ಬಿಹೇವಿಯರ್ ಅಲ್ಲಿ ಇರ್ತಾರೆ ಅನ್ನೋದನ್ನ ನಿಮ್ಗೊಂದು ತಿಳಿಸಿಕೊಡುವಂತಹ ಒಂದು ಚಿಕ್ಕ ಪ್ರಯತ್ನ ನಾವು ಮಾಡಿದೀವಿ. ವಿಡಿಯೋ ಇಷ್ಟ ಆಯ್ತಂದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೂ ತಿಳಿಸಿ. ಥ್ಯಾಂಕ್ ಯು ವೆರಿ ಮಚ್.